ತಂದೆ ಸ್ವರ್ಗದ ಬಾಗಿಲು, ತಾಯಿ ಸ್ವರ್ಗ. ನಾವು ಈ ಎರಡನ್ನ ನಾವು ಕಳ್ಕೊಂಡ್ರೆ ನಾವು ನರಕದಲ್ಲಿ ಹೋಗೋದಂತೂ ಪಕ್ಕ. ನಾನು ಶಕ್ತಿ ಸ್ಪೋರ್ಟ್ಸ್ ಹಬ್ಬಿಂದ ನಿಮಿಷ ಒಂದ್ ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆಗೆ. ಬರ್ರಿ ಸರ್, ನಾನು ಹೇಳ್ತೀನಿ, ಗಾಡಿ ನಿಲ್ಸಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಇಮ್ತಿಯಾಜ್ ಅಂತ. ನೀವು ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಫೇಮಸ್ ಆಗಿದ್ರಲ್ಲ? ಹೌದು ಮೇಡಮ್, ಸೋಷಿಯಲ್ ವರ್ಕ್ ಮಾಡ್ತೀನಿ ನಾನು. ಫಿಟ್ನೆಸ್ ಹೆಲ್ತ್ ಇಂದೆಲ್ಲ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀನಿ ನಾನು. ಅದು ಕೊಡ್ತಿರ್ತೀರಲ್ಲ ಸರ್ ನಿಮ್ ಮಕ್ಳಿಗೆಲ್ಲ ಇಟ್ಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಂತೀರಾ ಸ್ಟೂಡೆಂಟ್ಸ್ ಗೆ? ನೋಡ್ತಿದ್ದೀರಾ ಮೇಡಮ್ ನೀವು? ನಿಮ್ ಫಾಲೋವರ್ ಆಕ್ಚುಲಿ ನಾನು ನಿಮ್ ಫಾಲೋ ಮಾಡ್ತಿದ್ದೀನಿ. ವಿಡಿಯೋದಲ್ಲಿ ಅಷ್ಟೇ ರಿಯಾಲಿಟಿ ಅಲ್ಲಿ ತೋರಿಸ್ತೀರಾ ಅಥವಾ ರಿಯಲ್ ಆಗೂ ನೀವು ಇದೇ ತರ ಕನ್ನಡದಲ್ಲಿ ಮಾತಾಡ್ತೀರಾ? ರಿಯಲ್ ಆಗೂ ಮಾತಾಡ್ತೀನಿ ಮೇಡಮ್. ಏನಾರ ಕೆಳಗಿಂದ ಕೇಳ್ರಿ ಮೇಡಮ್, ಹೇಳ್ತೀನಿ. ಅಂದ್ರೆ ನನಗೀಗ ಆಕ್ಚುಲಿ ಮನುಷ್ಯರಿಗೆಲ್ಲ ಈಗ ಮನೇಲಿ ಕೇಳ್ಪಟ್ರೆ ಮಕ್ಕಳೆಲ್ಲ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳಲ್ಲ. ತಂದೆ ತಾಯಿ ಬಗ್ಗೆ ಏನಾದ್ರು ಹೇಳಂಗಿದ್ರೆ ಒಪಿನಿಯನ್, ಅದು ಆಕ್ಚುಲಿ ಹಾರ್ಟ್ ಟಚ್ ಆಗ್ಬೇಕು ಎಲ್ಲರಿಗೂ. ಹೌದಾ ಮೇಡಮ್? ಓಕೆ ಮೇಡಮ್, ತಂದೆ ತಾಯಿ ಬಗ್ಗೆ ಹೇಳ ಮೇಡಮ್. ತಂದೆ ತಾಯಿ ಬಗ್ಗೆ ನಿಮ್ ಒಪಿನಿಯನ್ ಹೇಳಿ. ಈಗ ಬಹಳಷ್ಟು ವಿಡಿಯೋಗಳು ಬರ್ತಿದಾವೆ. ತಂದೆ ತಾಯಿನ ಅಲ್ಲಿ ಇಟ್ರು, ಆಶ್ರಮದಾಗ ಇಟ್ರು, ಇಲ್ಲಿಟ್ರು, ಅಲ್ಲಿಟ್ರು. ಚಿಕ್ಕ 7 ತಿಂಗಳ ತನಕ ತಾಯಿ ಹೊಟ್ಟೆಯಲ್ಲಿ ಇಟ್ಕೊಂಡು ನಮಗೆ ಈ ಭೂಮಿಯನ್ನ ನೋಡಂಗ್ ಮಾಡಿ, ನಮ್ಮನ್ನ ಸಾಕಿ ಸಲಹಿ ಬೆಳೆಸಿ ದೊಡ್ಡವರಾಗಿ ಮಾಡಿ, ತಾಯಿ ನಮಗೆ ಅಷ್ಟು ಎಲ್ಲ ನಮಗೆ ಪ್ರೀತಿ ಮಾಡಿ ಕೊಟ್ಟಿದ್ದಕ್ಕೆ ನಾವು ಕೊನೆಗೆ ನಾವೇನು ಕೊಡ್ತೀವಿ ಅವರಿಗೆ? ಯಾವುದೋ ಆಶ್ರಮದಾಗ ಹಾಕ್ತಿವಿ ನಾವು, ಎಜುಕೇಶನ್ ಅಂತೇಳಿ ನಾವು ಅಲ್ಲಿ ಇಲ್ಲಿ ಹೋಗಿ ತಾಯಿನ ನೋಡ್ಕೊಳಲ್ಲ. ಅವರೆಲ್ಲ ರೋಡಾಗೆ ಕೆಲವ್ರು ನೋಡ್ತೀನಿ ನಾನು. ನನ್ನ ವಿಡಿಯೋಗಳು ಭಾಳಷ್ಟು ಇದಾವೆ ನೋಡ್ರಿ ಮೇಡಮ್. ಭಿಕ್ಷೆ ಬೇಡ್ತಾ ಅಲ್ಲಿ ಇಲ್ಲಿ ಕೇಳಿ ತಿಂದು ರೋಡಾಗೆಲ್ಲ ಬಿದ್ದಿರೋ ವಿಡಿಯೋ ಹಾಕಿದ್ದೀನಿ ನಾನು. ನೋಡಿದ್ದೀನಿ ಸರ್, ನಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಅವರಿಗೆಲ್ಲ ಆಶ್ರಮಕ್ಕೆಲ್ಲ ಕಳ್ಸೋ ವ್ಯವಸ್ಥೆನೂ ಮಾಡಿದ್ದೆ ನಾನು. ಭಾಳಷ್ಟು ಮಾಡ್ತೀನಿ ನೋಡೋಣ. ನಾನು ಹೇಳೋದೇನಂದ್ರೆ ಮೇಡಮ್, ಈ ಇಡೀ ದೇಶದ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಅಂದ್ರೆ, ತಂದೆ ಸ್ವರ್ಗದ ಬಾಗಿಲು, ತಾಯಿ ಸ್ವರ್ಗ. ನಾವು ಈ ಎರಡನ್ನ ನಾವು ಕಳ್ಕೊಂಡ್ರೆ ನಾವು ನರಕದಲ್ಲಿ ಹೋಗೋದಂತೂ ಪಕ್ಕ. ನಾವು ಈ ಎರಡನ್ನ, ತಂದೆನ ಗೌರವಿಸಿ, ತಾಯಿನ ಪ್ರೀತಿಸಿ, ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟಾಗ ನಾವು ಆ ದೇವರು ನಮಗೆ ಸ್ವರ್ಗ ಕೊಡ್ತಾನೆ. ಈ ತಂದೆ ತಾಯಿ ಅನ್ನೋ ಪದನ ನಾವು ಸದುಪಯೋಗ ಪಡಿಸ್ಕೊಂಡು ಹೆಂಗಂದ್ರೆ, ತಂದೆ ತಾಯಿನ ನಾವು ಅವ್ರ ಕಾಲನ್ನ ಒತ್ತಿ, ಅವ್ರ ತಂದೆ ತಾಯಿನ ನಾವು ಕೇರ್ ಮಾಡಿ, ಅವ್ರನ್ನ ಹಗಲು ರಾತ್ರಿ ಅವ್ರ ಕಡೆ ಕಣ್ಣಿಟ್ಟು, ಯಾಕಂದ್ರೆ ಚಿಕ್ಕ ವಯಸ್ಸಿಗಿದ್ದಾಗ ನಮಗೆ ಅವ್ರ ಕಣ್ಣು ಹೆಂಗಿಟ್ಟು ಜೋಪಾನ ಮಾಡಿದಾರೋ, ಈಗ ಅವ್ರ ವಯಸ್ಸಾದ್ಮೇಲೆ ನಾವು ಆ ತಂದೆ ತಾಯಿನ ಜೋಪಾನ ಮಾಡಿ ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಂಡು ಅವ್ರ ಸಾಯ ತನಕ ನಾವು ರೆಸ್ಪೆಕ್ಟ್ ಕೊಟ್ರೆ ನಮಗೆ ದೇವರು ಸ್ವರ್ಗ ಅಂತೂ ಪಕ್ಕ ಕೊಡ್ತಾನೆ. ನೋಡ್ರಿ, ದಯವಿಟ್ಟು ನೀವು ನಿಮ್ಮ ಮನಸ್ಸಿಂದ ಸಾಕ್ರಿ, ಆ ತಂದೆ ತಾಯಿನ ಗೌರವಿಸ್ರಿ, ಆ ತಂದೆ ಸ್ಪೀಚ್ ಕೊಟ್ರಿ, ಎಲ್ಲರೂ ಹಾರ್ಟ್ ಟಚಿಂಗ್ ಆಯ್ತು, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಇದೆಲ್ಲ ನಾನು ಶಕ್ತಿ ಸ್ಪೋರ್ಟ್ಸ್ ಹಬ್ಬಿಂದ ಧನ್ಯವಾದ.